ದೊಡ್ಡ ಶ್ರೀಮಂತ ಕುಟುಂಬದ ಸೊಸೆಯಾಗುವ ಕನಸು ನನ್ನ ಪಾಲಿಗೆ ನನಸಾಗಿತ್ತು. ನನ್ನ ಪೋಷಕರು ನನ್ನ ಒಳಿತನನ್ನು ಬಯಸಿ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಿಕೊಂಡಿದ್ದರು. ಮದುವೆ ಅದ್ದೂರಿಯಾಗಿ ನೆರವೇರಿತು. ಹೊಸ ಜೀವನದ ಕನಸುಗಳೊಂದಿಗೆ ನನ್ನ ಅತ್ತೆ ಮನೆಗೆ ಕಾಲಿಟ್ಟೆ. ಗಂಡನ ಪ್ರೀತಿ, ಅತ್ತೆ ಮಾವನ ಮಮತೆ ನನ್ನನ್ನು ಹೊಸ ಪರಿಸರದಲ್ಲಿ ಬೇಗ ಹೊಂದಿಕೊಳ್ಳುವಂತೆ ಮಾಡಿತು. ಎಲ್ಲವೂ ಸುಗಮವಾಗಿ ನಡೆಯಿತು. ಆದರೆ ಒಂದು ವಿಷಯ ಮಾತ್ರ ನನ್ನ ಮನಸ್ಸನ್ನು ಸದಾ ಕಾಡುತ್ತಿತ್ತು: ನನ್ನ ಗಂಡನ ಆರೋಗ್ಯ. ಆರಂಭದಲ್ಲಿ ಅವರ ಆರೋಗ್ಯ ಸಮಸ್ಯೆಗಳನ್ನು ನಾನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಒಂದೆರಡು ದಿನದ ಜ್ವರ, ತಲೆನೋವು ಎಂದುಕೊಂಡಿದ್ದೆ. ಆದರೆ ದಿನಗಳು ಉಳಿದಂತೆ ಅವರ ಅನಾರೋಗ್ಯವು ದಿನನಿತ್ಯದ ಸಂಗತಿಯಾಯಿತು. ಪದೇ ಪದೇ ಆಸ್ಪತ್ರೆಗೆ ಭೇಟಿ ನೀಡುವುದು, ಔಷಧಿಗಳನ್ನು ತೆಗೆದುಕೊಳ್ಳುವುದು ಸಾಮಾನ್ಯ ಎನಿಸಿತ್ತು. ಅವರ ಮುಖದಲ್ಲಿನ ಆಯಾಸ, ಕಣ್ಣುಗಳಲ್ಲಿ ನೋವು ನನ್ನ ಮನಸ್ಸನ್ನು ಕದಡುತ್ತಿತ್ತು. ಆದರೆ ಅವರು ಯಾವತ್ತೂ ತಮ್ಮ ಆರೋಗ್ಯದ ಬಗ್ಗೆ ನನ್ನೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಚಿಕ್ಕ ಪುಟ್ಟ ತೊಂದರೆ ಸರಿ ಹೋಗುತ್ತದೆ ಎಂದು ಸಾಬೂಬು ಹೇಳುತ್ತಿದ್ದರು. ನನ್ನ ಮನಸ್ಸಿನಲ್ಲಿ ಅನುಮಾನಗಳು ಗರಿಗೆದೆದವು. ಇವರಿಗೆ ಏನಾಗಿದೆ, ಏಕೆ ಈ ವಿಷಯ ಮುಚ್ಚುತ್ತಿರುತ್ತಿದ್ದಾರೆ ಎಂಬ ಪ್ರಶ್ನೆಗಳು ಕಾಡತೊಡಗಿದವು. ಒಂದಿನ ಅವರ ಆಸ್ಪತ್ರೆಗೆ ಹೋದಾಗ ಅವರ ಅರಿವಿಲ್ಲದೆ ನಾನು ಅವರನ್ನು ಹಿಂಬಾಲಿಸಿದೆ. ಆಸ್ಪತ್ರೆ ಹೊರಗೆ ನಿಂತು ಅವರು ಒಳಗೆ ಹೋಗುವುದನ್ನು ನೋಡಿದೆ. ನಂತರ ಅಲ್ಲಿನ ನರ್ಸ್ ಒಬ್ಬರ ಬಳಿ ಹೋಗಿ ನನ್ನ ಗಂಡನ ಆರೋಗ್ಯದ ಬಗ್ಗೆ ವಿಚಾರಿಸಿದೆ. ನನ್ನ ಪತಿ ಇಲ್ಲಿಗೆ ಆಗಾಗ ಬರುತ್ತಾರೆ, ಅವ್ರಿಗೆ ಏನಾಗಿದೆ ಎಂದು ಕುತೂಹಲದಿಂದ ಕೇಳಿದೆ. ನರ್ಸ್ ಹಿಂಜರಿಕೆಯಿಂದಲೇ ನಿಮ್ಮ ಪತಿಗೆ 2 ಕಿಡ್ನಿಗಳು ಹಾಳಾಗಿವೆ ಎಂಬ ಆಘಾತಕಾರಿ ಸತ್ಯವನ್ನು ಹೊರಹಾಕಿದರು. ಆ ಮಾತು ನನ್ನ ತಲೆಯ ಮೇಲೆ ಸಿಡಿದು ಬಡಿದಂತಾಯಿತು. ನನ್ನ ಕಾಲುಗಳ ಕೆಳಗಿನ ಭೂಮಿ ಕುಸಿದಂತಾಯಿತು. ನನ್ನ ಇಡೀ ದೇಹ ನಡಗತೊಡಗಿದದು. ಇದು ನಿಜವೇ? ನನ್ನ ಮದುವೆ ಜೀವನ ಹೀಗಿರಬೇಕಿತ್ತೆ? ಈ ಸತ್ಯವನ್ನು ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ರು? ಸಾವಿರಾರು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಸುಳಿದಾಡಿದವು. ನಾನು ಅಲ್ಲಿಯೇ ಕುಸಿದು ಬೀಳುವಷ್ಟೇ. ನರ್ಸ್ ಹೇಳಿದ ಮಾತು ನನ್ನನ್ನು ಸಂಪೂರ್ಣವಾಗಿ ಕಂಗೆಡಿಸಿತ್ತು. ನಾನು ಅಕ್ಷರಶಃ ನಿರ್ಜೀವಳಾಗಿದ್ದೆ. ನನ್ನ ಬದುಕು, ನನ್ನ ಭವಿಷ್ಯದ ಕನಸುಗಳು ಕ್ಷಣ ಮಾತ್ರದಲ್ಲಿ ಚುರುಚುರುದಂತೆ ಭಾಸವಾಯಿತು. ನನ್ನ ಗಂಡನ ಅನಾರೋಗ್ಯದ ಬಗ್ಗೆ ತಿಳಿದ ನಂತರ ನನ್ನ ಸಂಸಾರದ ಚಿತ್ರಣ ಬದಲಾಯಿತು. ಅವರು ಮತ್ತು ಅವರ ಕುಟುಂಬದವರು ನನ್ನಿಂದ ಈ ವಿಷಯವನ್ನು ಮರೆಮಾಚಿದ್ದು ನನ್ನ ಮನಸ್ಸಿಗೆ ತೀವ್ರ ನೋವುಂಟು ಮಾಡಿತು. ನಾನು ಈ ಸತ್ಯವನ್ನು ತಿಳಿದಿದ್ದೇನೆ ಎಂದು ಅವರಿಗೆ ಗೊತ್ತಾದಾಗ ನನ್ನ ಪರಿಸ್ಥಿತಿ ಇನ್ನಿಷ್ಟು ಹದಗೆಟ್ಟಿತ್ತು. ಅವರ ಕುಟುಂಬದವರು ನನ್ನನ್ನು ಮನೆಯಿಂದ ಹೊರಗೆ ಬಿಡಲು ನಿರಾಕರಿಸಿದರು. ನನ್ನ ಮೇಲೆ ಕಣ್ಣಿಟ್ಟಿದ್ದರು. ನನ್ನ ಪ್ರತಿಯೊಂದು ಚಲನವಲನಗಳನ್ನು ಗಮನಿಸುತ್ತಿದ್ದರು. ನಾನು ಹೊರಗಡೆ ಹೋಗಬೇಕೆಂದರೆ ಅವರ ಅನುಮತಿ ಪಡೆಯಬೇಕಿತ್ತು. ಅದು ನನ್ನೊಂದಿಗೆ ಒಬ್ಬರು ಇರುತ್ತಿದ್ದರು. ಇದು ನನ್ನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಹತ್ತಿಕ್ಕಿದಂತಾಯಿತು. ಮೊಬೈಲ್ ಫೋನ್ ಕೂಡ ನನ್ನಿಂದ ಕಸಿದುಕೊಂಡಿದ್ದರು. ಹೊರಗಿನ ಪ್ರಪಂಚದೊಂದಿಗೆ ಸಂಪರ್ಕ ಕಲ್ಪಿಸುವ ಏಕೈಕ ಸಾಧನವನ್ನು ಕಳೆದುಕೊಂಡಿದ್ದೆ. ಯಾರಿಗೂ ನನ್ನ ಸ್ಥಿತಿಯ ಬಗ್ಗೆ ಹೇಳಲು ಸಾಧ್ಯವಾಗಲಿಲ್ಲ. ನನ್ನ ಪೋಷಕರಿಗೆ ಕರೆ ಮಾಡಲು ಪ್ರಯತ್ನಿಸಿದಾಗ ಅವರು ನನ್ನ ಮೊಬೈಲ್ ಅನ್ನು ತೆಗೆದುಕೊಂಡು ನನ್ನ ಕೈಗೆ ಸಿಗದಂತೆ ಮಾಡಿದರು. ಫೋನ್ ಕರೆಗಳು ಬಂದಾಗ ಅವರ ಸ್ವತಃ ತೆಗೆದುಕೊಂಡು ಮಾತನಾಡುತ್ತಿದ್ದರು. ಒಂದು ವೇಳೆ ನನ್ನ ಪೋಷಕರಿಂದ ಕರೆ ಬಂದರೆ ಅವರ ಮುಂದೆ ನಿಂತು ಅವರು ಹೇಳಿದಂತೆ ಮಾತನಾಡಬೇಕಾಗಿತ್ತು. ನನ್ನ ಧ್ವನಿಯಲ್ಲಿ ಯಾವುದೇ ನೋವು, ಅಸಮಾಧಾನ ಗೋಚರಿಸಬಾರದಿತ್ತು. ನಾನು ಸುಖವಾಗಿದ್ದೇನೆ ಎಂದು ನಟಿಸಬೇಕಾಗಿತ್ತು. ಈ ರೀತಿ ದಿನಗಳು ಸಾಗಿದವು. ನಾನು ಅಕ್ಷರಶಃ ಚಿನ್ನದ ಪಂಜರದಲ್ಲಿ ಬಂದಿಯಾಗಿದ್ದೆ. ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಒಳಗೆ ಸಂಕಟ, ನೋವು ತುಂಬಿಕೊಂಡಿದ್ದರೂ ಹೊರಗೆ ನಗು ಬೀರುವ ಅನಿವಾರ್ಯತೆ ಇತ್ತು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು: ನನ್ನನ್ನು ಹೊರಗೆ ಬಿಡದೆ ಈ ಸತ್ಯ ಯಾರಿಗೂ ತಿಳಿಯದಂತೆ ಮಾಡುವುದು. ಆದರೆ ನನ್ನೊಳಗೆ ದ್ವೇಷದ ಜ್ವಾಲೆ ಹೊತ್ತಿಕೊಂಡಿತ್ತು. ನನಗೆ ಹೇಗಾದರೂ ಮಾಡಿ ಇಲ್ಲಿಂದ ಹೊರಬರಬೇಕು, ನನ್ನ ಅಮ್ಮನ ಬಳಿ ಹೋಗಬೇಕು ಎಂಬ ಹಂಬಲ ಹೆಚ್ಚಾಗಿತ್ತು. ಈ ಬಂಧನದಲ್ಲಿ ನನ್ನ ದಿನಗಳು ಸಾಗುತ್ತಿದ್ದವು. ನನ್ನ ಸ್ವಾತಂತ್ರ್ಯ, ಸಂತೋಷ ಎಲ್ಲವೂ ಕಣ್ಮರೆಯಾಗಿದ್ದವು. ನನ್ನ ಮನಸ್ಸಿನಲ್ಲಿ ಹೋರಾಟದ ಕಿಡಿ ಹೊತ್ತಿಕೊಂಡಿತ್ತು. ಆದರೆ ಹೇಗೆ, ಏನು ಮಾಡಬೇಕು ಎಂದು ನನಗೆ ತೋಚುತ್ತಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಬದುಕಿಗೆ ಮತ್ತೊಂದು ಅನಿರೀಕ್ಷಿತ ತಿರುವು ಸಿಕ್ಕಿತ್ತು. ನಾನು ಗರ್ಭಿಣಿಯಾದೆ. ಈ ಸುದ್ದಿ ನನ್ನನ್ನು ಇನ್ನಷ್ಟು ಚಿಂತೆಗೀಡು ಮಾಡಿತು. ಈ ಮಗು ನನ್ನನ್ನು ಈ ಬಂಧನದಿಂದ ಮುಕ್ತಗೊಳಿಸಬಹುದೇ ಅಥವಾ ಇನ್ನಷ್ಟು ಬಂಧಿಸುವುದೇ ಎಂಬ ಆತಂಕ ಶುರುವಾಗಿತ್ತು. ನನ್ನ ಗಂಡನ ನಿರಂತರ ಔಷಧಿಗಳ ಸೇವನೆ, ಅವರ ಅನಾರೋಗ್ಯದ ಸ್ಥಿತಿ ನನ್ನ ಮಗುವಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬ ಭಯ ನನ್ನನ್ನು ಕಾಡುತ್ತಿತ್ತು. ವೈದ್ಯರನ್ನು ಭೇಟಿಯಾಗಲು ಅವಕಾಶ ಸಿಗುತ್ತಿರಲಿಲ್ಲ. ನನ್ನ ಆರೋಗ್ಯದ ಬಗ್ಗೆಯಾಗಲಿ, ಮಗುವಿನ ಆರೋಗ್ಯದ ಬಗ್ಗೆಯಾಗಲಿ ಅವರ ಕುಟುಂಬದವರು ತೆರೆಕಡಿಸಿಕೊಡುತ್ತಿರಲಿಲ್ಲ. ನನ್ನ ಗಂಡ ತೆಗೆದುಕೊಳ್ಳುತ್ತಿದ್ದ ಔಷಧಿಗಳಿಂದ ಮಗುವಿಗೆ ಏನಾದರೂ ಅಪಾಯವಾಗಬಹುದೇ ಎಂಬ ಭಯ ಪ್ರತಿ ಕ್ಷಣ ನನ್ನನ್ನು ಕಾಡುತ್ತಿತ್ತು. ನನ್ನೊಳಗೆ ಬೆಳೆಯುತ್ತಿದ್ದ ಜೀವ ನನ್ನ ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸಿತು. ನನ್ನ ಮಗುವಿಗೆ ಯಾವುದೇ ತೊಂದರೆ ಆಗಬಾರದು ಎಂದು ಬಯಸಿದೆ. ಈ ಪರಿಸ್ಥಿತಿಯಿಂದ ಹೊರಬರಲು ಒಂದು ಮಾರ್ಗ ಕಂಡುಕೊಳ್ಳಲೇಬೇಕು ಎಂದು ನಿರ್ಧರಿಸಿಕೊಂಡಿದ್ದೆ. ಒಂದಿನ ಯಾರೂ ಇಲ್ಲದ ಸಮಯದಲ್ಲಿ ನಾನು ಅವರ ಅರಿವಿಲ್ಲದೆ ಅವರ ಮಾತುಕತೆಗಳನ್ನು, ನನ್ನೊಂದಿಗೆ ಆ ಕುಟುಂಬ ವರ್ತಿಸಿದ ರೀತಿಗಳನ್ನು, ನನ್ನ ಪರಿಸ್ಥಿತಿ ಕುರಿತಾದ ಸಂಭಾಷಣೆಗಳನ್ನು ರೆಕಾರ್ಡ್ ಮಾಡಲು ಪ್ರಾರಂಭಿಸಿದೆ. ಇದು ಒಂದು ರೀತಿಯಲ್ಲಿ ನನ್ನ ಬಳಿ ಇದ್ದ ಏಕೈಕ ಆಯುಧವಾಗಿತ್ತು. ನನ್ನ ಈ ಪರಿಸ್ಥಿತಿಗೆ ಸಾಕ್ಷಿ ಬೇಕಾಗಿತ್ತು.
ಯಾವುದಾದರೂ ಒಂದು ದಿನ ಈ ರೆಕಾರ್ಡ್ಗಳು ನನಗೆ ಸಹಾಯ ಮಾಡುತ್ತವೆ ಎಂಬ ನಂಬಿಕೆ ಕೂಡ ಇತ್ತು. ಅವರು ನನ್ನ ಫೋನ್ ತೆಗೆದುಕೊಂಡಿದ್ದರೂ ಬೇರೊಂದು ಚಿಕ್ಕ ಸಾಧನವನ್ನು ಬಳಸಿ ಇದನ್ನು ಮಾಡಿದೆ. ಇದು ಅಪಾಯಕಾರಿ ಕೆಲಸವಾಗಿತ್ತು, ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ. ನನ್ನ ಸ್ವಾತಂತ್ರ್ಯವನ್ನು ಮರಳಿ ಪಡೆಯಲು, ನನ್ನ ಮಗುವಿನ ಭವಿಷ್ಯವನ್ನು ಕಾಪಾಡಲು ಈ ಹೆಜ್ಜೆ ಇಡಲೇಬೇಕಾಗಿತ್ತು. ನನ್ನ ಅಮ್ಮನ ನೆನಪು ಪದೇ ಪದೇ ಕಾಡುತ್ತಿತ್ತು. ಹೇಗಾದರೂ ಮಾಡಿ ಅಮ್ಮನ ಬಳಿ ತಲುಪಬೇಕು ಎಂಬ ಹಂಬಲ ಹೆಚ್ಚಾಗಿತ್ತು. ನನ್ನ ಗರ್ಭಾವಸ್ಥೆ ಮುಂದುವರಿಯುತ್ತಂತೆ ನನ್ನ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಯಿತು. ಗಂಡ ತೆಗೆದುಕೊಳ್ಳುತ್ತಿದ್ದ ಔಷಧಿಗಳಿಂದಾಗಿ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಎಂಬುದು ಸ್ಪಷ್ಟವಾಗತೊಡಗಿತು. ನನ್ನೊಳಗಿನ ಆತಂಕ ಹೆಚ್ಚಾಯಿತು. ನನ್ನ ಮಗುವಿಗೆ ಏನೂ ಆಗಬಾರದೆಂದು ಎಂಬುದು ನನ್ನ ಏಕೈಕ ಪ್ರಾರ್ಥನೆಯಾಗಿತ್ತು. ನಾನು ಈ ಬಂಧನದಿಂದ ಹೇಗಾದರೂ ಮಾಡಿ ಹೊರ ಬರಲೇಬೇಕೆಂದು ದೃಢ ಸಂಕಲ್ಪ ಮಾಡಿಕೊಂಡಿದ್ದೆ. ನಾನು ರೆಕಾರ್ಡ್ ಮಾಡಿದ ಸಂಭಾಷಣೆಗಳು ನನ್ನ ಮನಸ್ಸಿಗೆ ಧೈರ್ಯ ತುಂಬಿದವು. ಒಂದಿನ ಅನಿರೀಕ್ಷಿತವಾಗಿ ನನ್ನ ಅಮ್ಮ ನಮ್ಮ ಮನೆಗೆ ಬಂದರು. ನನ್ನನ್ನು ನೋಡಿದ ತಕ್ಷಣವೇ ಅವರಿಗೇನೋ ಸರಿಯಿಲ್ಲ ಎಂಬ ಅನುಮಾನ ಬರೆದಿತ್ತು. ನನ್ನ ಮುಖದಲ್ಲಿನ ಆಯಾಸ, ಕಣ್ಣುಗಳಿಂದ ನೋವನ್ನು ಅವರು ಗಮನಿಸಿರಬೇಕು. ನಾನು ಅವರೊಂದಿಗೆ ಏನನ್ನು ಹೇಳಲು ಸಾಧ್ಯವಾಗದಿದ್ದರೂ ನನ್ನ ಪರಿಸ್ಥಿತಿ ಅವರಿಗೆ ಅರ್ಥವಾಗಿರಬೇಕು. ನನ್ನ ಅತ್ತೆ ಮಾವ, ನನ್ನ ಗಂಡ ನನ್ನನ್ನು ಅಮ್ಮನ ಬಳಿ ಕಳುಹಿಸಲು ಇಷ್ಟಪಡಲಿಲ್ಲ. ಆದರೆ ನನ್ನಮ್ಮ ನನ್ನ ಆರೋಗ್ಯದ ನೆಪ ಹೇಳಿ ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಹಠ ಹಿಡಿದರು. ಕೊನೆಗೆ ಅವರ ಪ್ರಯತ್ನ ಫಲಿಸಿತು. ನನ್ನನ್ನು ಅಮ್ಮನೊಂದಿಗೆ ಅವರ ಮನೆಗೆ ತೆರಳಿದೆ. ಅಮ್ಮನ ಮನೆಗೆ ಬಂದ ನಂತರ ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ. ಮೊದಲ ಬಾರಿಗೆ ನಾನು ಸುರಕ್ಷಿತವಾಗಿರುವ ಭಾವನೆ ಮೂಡಿತು. ಅಮ್ಮ ನನ್ನ ಪರಿಸ್ಥಿತಿಯ ಬಗ್ಗೆ ಕೇಳಿದಾಗ ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಚಿಂತೆ ಮಾಡಬೇಡ, ನಾನು ನಿಮ್ಮೊಂದಿಗಿದ್ದೇನೆ ಎಂದು ಅಮ್ಮ ಹೇಳಿದ ಮಾತು ನನಗೆ ಧೈರ್ಯ ತುಂಬಿತ್ತು. ನನಗೆ ಒಂದು ಹೊಸ ಭರವಸೆ ಮೂಡಿತು. ಇನ್ನು ನಾನು ಒಬ್ಬಳೇ ಅಲ್ಲ, ನನ್ನ ಅಮ್ಮ ನನ್ನೊಂದಿಗಿದ್ದಾರೆ ಎಂಬ ನಂಬಿಕೆ ಬಲವಾಗಿತ್ತು. ನನ್ನ ಅಮ್ಮನಿಗೆ ಎಲ್ಲ ವಿಷಯ ತಿಳಿದ ನಂತರ ಅವರು ಸುಮ್ಮನೆ ಕೂರಲಿಲ್ಲ. ನನ್ನ ಗೌರವ ಮತ್ತು ಭವಿಷ್ಯಕ್ಕಾಗಿ ಹೋರಾಡಲು ನಿರ್ಧರಿಸಿದರು. ವಿಚ್ಛೇದನ ಪಡೆಯುವುದು ಅನಿವಾರ್ಯ ಎಂದು ಅವರಿಗೆ ತಿಳಿಯಿತು. ನನ್ನ ಗಂಡನ ಕುಟುಂಬದವರು ನನ್ನಿಂದ ಮರೆಮಾಚಿದ ಸತ್ಯ, ನನ್ನನ್ನು ಬಂಧಿಸಿದ ರೀತಿ, ನನ್ನ ಮಗುವಿನ ಆರೋಗ್ಯದ ಮೇಲಿನ ಪರಿಣಾಮ ಇವೆಲ್ಲವೂ ವಿಚ್ಛೇದನಕ್ಕೆ ಪ್ರಬಲ ಕಾರಣಗಳಾಗಿದ್ದವು. ಅಮ್ಮ ಮೊದಲು ವಕೀಲರನ್ನು ಸಂಪರ್ಕಿಸಿ ಕಾನೂನು ಸಲಹೆ ಪಡೆದರು. ವಿಚ್ಛೇದನದ ಪ್ರಕ್ರಿಯೆ ಆರಂಭವಾಯಿತು. ನನ್ನ ಗಂಡನ ಕುಟುಂಬದವರಿಗೆ ಈ ವಿಷಯ ತಿಳಿದಾಗ ಅವರು ತೀವ್ರವಾಗಿ ವಿರೋಧಿಸಿದರು. ತಮ್ಮ ಕಡೆಯಿಂದ ಎಲ್ಲವೂ ಸರಿಯಿದೆ ಎಂದು ತೋರಿಸಲು ಅವರು ಹತಾಶ ಪ್ರಯತ್ನ ಮಾಡಿದರು. ನನ್ನ ಮೇಲೆ ಅನೇಕ ಸುಳ್ಳು ಆರೋಪಗಳನ್ನು, ಅಪವಾದಗಳನ್ನು ಹೊರಿಸಲು ಶುರು ಮಾಡಿದ್ದರು. ನಾನು ಸ್ವಭಾವತಃ ಒಳ್ಳೆಯವಳಲ್ಲ, ನಾನು ಆಸ್ತಿಗಾಗಿ ಮದುವೆಯಾಗಿದ್ದೇನೆ, ನನಗೆ ಅವರ ಕುಟುಂಬದೊಂದಿಗೆ ಹೊಂದಿಕೊಳ್ಳುವ ಇರಾದೆ ಇರಲಿಲ್ಲ ಇತ್ಯಾದಿ ಸುಳ್ಳು ಆರೋಪಗಳನ್ನು ನ್ಯಾಯಾಲಯದಲ್ಲಿ ಮಂಡಿಸಿದರು. ನನ್ನ ಚಾರಿತ್ರ್ಯವನ್ನು ಕುಗ್ಗಿಸಲು ಪ್ರಯತ್ನಿಸಿದರು. ಈ ಸುಳ್ಳು ಆರೋಪಗಳು ನನಗೆ ತೀವ್ರ ನೋವುಂಟು ಮಾಡಿದವು. ಆದರೆ ನನ್ನ ಅಮ್ಮನ ಮಾತನ್ನು ನೆನಪಿಸಿಕೊಂಡೆ. ಸತ್ಯ ಸದಾ ಜಯಗೊಳಿಸುತ್ತದೆ. ನನಗೆ ಗೊತ್ತು, ನನ್ನ ಬಳಿ ಪ್ರಬಲ ಸಾಕ್ಷ್ಯಗಳಿವೆ ಎಂದು. ನಾನು ರಹಸ್ಯವಾಗಿ ರೆಕಾರ್ಡ್ ಮಾಡಿದ್ದ ಆಡಿಯೋಗಳು, ವಿಡಿಯೋಗಳು ಈಗ ನನಗೆ ದೊಡ್ಡ ಆಯುಧವಾಗಿದ್ದವು. ಅವು ನನ್ನ ಗಂಡನ ಅನಾರೋಗ್ಯದ ಸತ್ಯವನ್ನು, ಅವರ ಕುಟುಂಬದವರು ನನ್ನನ್ನು ಬಂಧಿಸಿಟ್ಟ ರೀತಿಯನ್ನು, ಅವರು ನನ್ನಿಂದ ಹೇಗೆ ವಿಷಯಗಳನ್ನು ಮರೆಮಾಚಿದ್ದರು ಎಂಬುದನ್ನು ಸ್ಪಷ್ಟವಾಗಿ ಸಾಬೀತುಪಡಿಸುತ್ತಿದ್ದವು. ಆ ಎಲ್ಲ ಸಾಕ್ಷ್ಯಗಳನ್ನು ನನ್ನ ವಕೀಲರಿಗೆ ಒಪ್ಪಿಸಿದೆ. ನನ್ನ ವಕೀಲರು ಆ ದಾಖಲೆಗಳನ್ನು ನ್ಯಾಯಾಲಯದಲ್ಲಿ ಮಂಡಿಸಿದಾಗ ನನ್ನ ಗಂಡನ ಕಡೆಯವರು ಮುಖದಲ್ಲಿ ಆಘಾತ ಮೂಡಿತು. ಅವರ ಸುಳ್ಳು ಆರೋಪಗಳು ಒಂದೊಂದಾಗಿ ಸುಳ್ಳಾಗುತ್ತಾ ಹೋದವು. ನ್ಯಾಯಾಲಯದಲ್ಲಿ ನನ್ನ ವಕೀಲರು ಪ್ರಬಲವಾದ ಮಂಡಿಸಿದರು. ನಾನು ರೆಕಾರ್ಡ್ ಮಾಡಿದ್ದ ಆಡಿಯೋ ಮತ್ತು ವಿಡಿಯೋ ಸಾಕ್ಷ್ಯಗಳು ನಿರ್ಣಾಯಕ ಪಾತ್ರ ವಹಿಸಿದವು. ನ್ಯಾಯಾಧೀಶರು ಈ ಸಾಕ್ಷ್ಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದರು. ನನ್ನ ಗಂಡನ ಕುಟುಂಬದವರು ನನ್ನಿಂದ ಮರೆಮಾಚಿದ ಸತ್ಯ, ನನ್ನ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದ ರೀತಿ, ನನ್ನ ಮಗುವಿನ ಆರೋಗ್ಯದ ಬಗ್ಗೆ ಅವರಿಗಿದ್ದ ನಿರ್ಲಕ್ಷ್ಯ ಎಲ್ಲವೂ ಈ ದಾಖಲೆಗಳಿಂದ ಬಯಲಾದವು. ನನ್ನ ಗಂಡನ ಕಡೆಯವರು ನನ್ನ ಮೇಲೆ ಹೊರಿಸಿದ ಎಲ್ಲ ಅಪವಾದಗಳು ಸುಳ್ಳು ಎಂದು ಸಾಬೀತುವಾಗಿದ್ದವು. ನ್ಯಾಯಾಲಯವು ನನ್ನ ಪರವಾಗಿ ತೀರ್ಪು ನೀಡಿತು. ನನಗೆ ವಿಚ್ಛೇದನ ದೊರಕಿತು. ಅಷ್ಟೇ ಅಲ್ಲದೆ ನನ್ನ ಮಗುವಿಗೆ ಮತ್ತೆ ಭವಿಷ್ಯಕ್ಕಾಗಿ ಸೂಕ್ತ ಪರಿಹಾರವನ್ನು ಒದಗಿಸಲಾಯಿತು. ಈ ತೀರ್ಪು ನನಗೆ ಒಂದು ದೊಡ್ಡ ವಿಜಯವಾಗಿತ್ತು. ಕಷ್ಟದ ದಿನಗಳು, ನೋವು, ಆತಂಕ ಎಲ್ಲವೂ ಒಂದೇ ಬಾರಿಗೆ ದೂರವಾಗಿದ್ದವು. ನಾನು ಈ ಸತ್ಯವನ್ನು ಬಯಲಿಗೆ ತರಲು ಅನುಭವಿಸಿದ ಹೋರಾಟಕ್ಕೆ ನ್ಯಾಯ ಸಿಕ್ಕಿತ್ತು. ನನ್ನ ಆತ್ಮವಿಶ್ವಾಸ ಮರಳಿ ಬಂದಿತ್ತು. ವಿಚ್ಛೇದನದ ನಂತರ ನನ್ನ ಅಮ್ಮನೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸಿದೆ. ನನ್ನ ಮಗುವನ್ನು ಆರೈಕೆ ಮಾಡುವುದು, ಅವನಿಗೆ ಉತ್ತಮ ಭವಿಷ್ಯವನ್ನು ಕೊಡುವುದು ನನ್ನ ಏಕೈಕ ಗುರಿಯಾಗಿತ್ತು. ನನ್ನ ಗಂಡನ ಅನಾರೋಗ್ಯದಿಂದಾಗಿ ನನ್ನ ಮಗುವಿನ ಮೇಲೆ ಆಗಿದ್ದ ಪರಿಣಾಮಗಳಿಗೆ ವೈದ್ಯಕೀಯ ಚಿಕಿತ್ಸೆ ನೀಡಲು ಪ್ರಾರಂಭಿಸಿದೆ. ನಿಧಾನವಾಗಿ ನನ್ನ ಜೀವನ ಹಳಿಗೆ ಮರಳುತ್ತಿತ್ತು. ಈ ಘಟನೆ ನನ್ನನ್ನು ಇನ್ನಷ್ಟು ಬಲಶಾಲಿ ಮಾಡಿತು. ಯಾರೇ ಆಗಿರಲಿ ಸತ್ಯವನ್ನು ಮರೆಮಾಚಿ ಇನ್ನೊಬ್ಬರ ಜೀವನದೊಂದಿಗೆ ಆಟವಾಡಿದರೆ ಅವರಿಗೆ ನ್ಯಾಯ ಸಿಗುತ್ತದೆ ಎಂಬುದು ನಾನು ಅರಿತುಕೊಂಡಿದ್ದೆ. ನನ್ನ ಕತೆ ಕಷ್ಟಗಳ ನಡುವೆಯೂ ಸತ್ಯಕ್ಕಾಗಿ ಹೋರಾಡಿ ಜಯಗಳಿಸಿದೆ. ಒಂದು ಸ್ಫೂರ್ತಿದಾಯಕ ಕಥೆಯಾಗಿ
ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಬರುತ್ತವೆ, ಆದರೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಅವುಗಳನ್ನು ಎದುರಿಸಿದರೆ ನಾವು ಖಂಡಿತ ಯಶಸ್ಸು ಗಳಿಸುತ್ತೇವೆ ಎಂಬುದಕ್ಕೆ ಇದು ಸಾಕ್ಷಿ. ಈ ಕಥೆಯು ಅನೇಕರಿಗೆ ಧೈರ್ಯ ತುಂಬಬಹುದು ಎಂದು ನಾನು ಭಾವಿಸಿಕೊಳ್ಳುತ್ತೇನೆ. ಈ ಕಥೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.